ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಿಮಗೆ ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಪ್ರಿಯರ, ಇಂದಿನ ಶುಭ ಸಂದೇಶದಲ್ಲಿ ಲೋಕವನ್ನು ಜಯಿಸಿದ ಯೇಸು ತಮ್ಮ ಶಿಷ್ಯರಿಗೆ ಧೈರ್ಯದ ನುಡಿಗಳಿಂದ ಅವರಲ್ಲಿ ವಿಶ್ವಾಸಿಸಲು ಕರೆ ನೀಡ್ತಾರೆ. ಯೇಸು ತಮ್ಮ ಮರಣ ಮತ್ತು ಪುನರುತ್ಥಾನದ ಮೂಲಕ ಮನುಷ್ಯರಿಗೆ ಅಸಾಧ್ಯವಾದ ಎಲ್ಲ ಸಂಗತಿಗಳ ಮೇಲೆ ಜಯವನ್ನು ಗಳಿಸಿದ್ದಾರೆ. ಯೇಸು ಪಾಪದ ಶಕ್ತಿಯನ್ನು ಸೋಲಿಸಿದ್ರು. ಪಾಪವನ್ನೇ ಅರಿಯದ ಯೇಸು ನಿನ್ನ ನಿಮಿತ್ತ ಪಾಪ ಸ್ವರೂಪಿಯಾಗಿ ಪಾಪಕ್ಕೆ ಸೋಲನ್ನು ಕೊಟ್ಟರು. ಯೇಸು ಮರಣವನ್ನು ಜಯಿಸಿದ್ರು. ಮರಣದ ಮೇಲೆ ಜಯ. ತನ್ನ ಪುನರುತ್ಥಾನದ ಮೂಲಕ ಅವರು ಮರಣವನ್ನೇ ಸೋಲಿಸಿದ್ರು. ಮರಣವೇ ನಿನ್ನ ಜಯ ಎಲ್ಲಿದೆ? ಯೇಸು ಸೈತಾನನ ಕಾರ್ಯಗಳನ್ನು ನಾಶಪಡಿಸುವುದಕ್ಕಾಗಿಯೇ ಕಾಣಿಸಿಕೊಂಡರು. ಸತ್ಯ ಸ್ವರೂಪಿಯಾದ ಯೇಸು ಸುಳ್ಳಿನ ವಂಚಿಸುವ ಆ ಪಿಶಾಚಿಯನ್ನು ನಿರಾಯುಧನನ್ನಾಗಿ ಮಾಡಿದರು. ಯೇಸು ಲೋಕದ ಮೇಲೆ, ಕತ್ತಲೆಗೆ ಸಂಬಂಧಪಟ್ಟ ಎಲ್ಲ ಶಕ್ತಿಗಳ ಮೇಲೆ ಜಯವನ್ನು ಗಳಿಸಿದ್ದಾರೆ. ಭಯದ ಮೇಲೆ ಜಯವನ್ನು ಕೂಡ ಯೇಸು ಗಳಿಸಿದ್ದಾರೆ. ಆದ್ದರಿಂದ ಯೇಸು ನಮ್ಮೆಲ್ಲರಿಗೂ ಇವತ್ತು ಹೇಳುವ ಮಾತು, ಧೈರ್ಯವಾಗಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. ಪ್ರಿಯರೇ, ಯೇಸು ಪಡೆದ ಜಯ ತಮಗಾಗಿ ಮಾತ್ರವಲ್ಲ, ಅವರನ್ನು ನಂಬಿ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಜಯದ ಜೀವನ ನಡೆಸಲು ಯೇಸು ಇದೀಗಾಗಲೇ ಈ ಕಾರ್ಯವನ್ನು ಮಾಡಿದ್ದಾರೆ, ಜಯವನ್ನು ಗಳಿಸಿಕೊಟ್ಟಿದ್ದಾರೆ. ಇವತ್ತು ಒಂದು ವೇಳೆ ನಾವು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಪವಿತ್ರಾತ್ಮರನ್ನು ಸ್ವೀಕಾರ ಮಾಡದೆ ಹೋದರೆ ನಾವು ಕೂಡ ಇನ್ನೂ ಮರಣ ಭಯದಲ್ಲಿ, ಲೋಕವನ್ನು ಪ್ರೀತಿ ಮಾಡುತ್ತಾ ಪಿಶಾಚಿಯ ಅಂಡರಲ್ಲಿ, ಪಿಶಾಚಿಯ ಏಜೆಂಟ್ಗಳಾಗಿ ನಾವು ಬದುಕ್ತೇವೆ. ಆದರೆ ಪ್ರಿಯರೇ, ನಾವು ಎಂದಿಗೂ ದೇವರಿಗಾಗಿ, ಅವರ ಮಹಿಮೆಗಾಗಿ ಬದುಕಲು ಸಾಧ್ಯವಿಲ್ಲ. ಈ ನಮ್ಮ ಜೀವಿತ ದೇವರಿಗೆ ಮಹಿಮೆ ತರುವ ಜೀವಿತವಾಗಬೇಕಾದ್ರೆ ನಮ್ಮಲ್ಲಿ ಪವಿತ್ರಾತ್ಮರಿರಬೇಕು. ಪವಿತ್ರಾತ್ಮರಿಲ್ಲದೆ ನಾವು ಪ್ರಾರ್ಥನೆ ಮಾಡ್ಬೋದು, ಬೋಧನೆ ಮಾಡ್ಬೋದು, ಆಚಾರ ವಿಚಾರ ಸಂಪ್ರದಾಯಗಳನ್ನು ಆಚರಿಸ್ಬೋದು, ಚರ್ಚಿಗೂ ಹೋಗ್ಬೋದು. ಆದರೆ ದೇವರ ಸಂಬಂಧದಲ್ಲಿ, ಅನ್ಯೋನ್ಯತೆಯಲ್ಲಿ, ದೇವರು ಬಯಸುವ ರೀತಿಯಲ್ಲಿ, ಪ್ರೀತಿಯಲ್ಲಿ, ಶಾಂತಿ ಸಮಾಧಾನದಲ್ಲಿ, ಒಂದು ಆನಂದದಲ್ಲಿ ಬದುಕಲು ನಮ್ಮಿಂದ ಸಾಧ್ಯವಿಲ್ಲ. ಅದಕ್ಕಾಗಿ ಇಂದಿನ ಮೊದಲ ವಾಚನದಲ್ಲಿ ಸಂತ ಪೌಲರು ಎಫೆಸಿಯದ ಭಕ್ತರಿಗೆ ಕೇಳ್ತಾರೆ, ನೀವು ವಿಶ್ವಾಸಿಸಿದಾಗ ಪವಿತ್ರಾತ್ಮರನ್ನು ಪಡೆದಿರೋ. ಆ ಜನರಿಗೆ ಪವಿತ್ರಾತ್ಮ ಎಂಬುವರು ಇದ್ದಾರೆ ಎಂಬ ಸತ್ಯ ತಿಳಿದಿಲ್ಲ. ಇವತ್ತು ಅನೇಕ ಕ್ರಿಶ್ಚಿಯನ್ಸ್ ಅಂತ ಹೇಳಿಕೊಳ್ಳುವ ಅನೇಕರಿಗೆ ಪವಿತ್ರಾತ್ಮರನ್ನು ಅವರು ಸ್ವೀಕಾರ ಮಾಡಿಲ್ಲ. ಪವಿತ್ರಾತ್ಮರು ಇದ್ದಾರೆ ಎಂಬ ಸತ್ಯ ಕೂಡ ಗೊತ್ತಿಲ್ಲ. ಆದರೆ ಅವರು ಚರ್ಚಿಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಇನ್ನು ಅನೇಕ ಆಚಾರ ವಿಚಾರಗಳನ್ನು ಮಾಡ್ತಾರೆ. ಆದರೆ ಒಂದು ಜಯದ ಜೀವಿತ ಇಲ್ಲಿ ಜೀವಿಸಬೇಕಾದ್ರೆ ಪ್ರಿಯರೇ, ನಮ್ಮಲ್ಲಿ ಪವಿತ್ರಾತ್ಮರು ಬೇಕೇ ಬೇಕು. ಆದ್ದರಿಂದ ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ, ನನ್ನಲ್ಲಿ ಪವಿತ್ರಾತ್ಮರು ಇದ್ದಾರಾ? ಆ ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ನಾನು ಬಾಳ್ತಾ ಇದ್ದೇನಾ? ಆಮೇನ್. ಪ್ರೈಸ್ ದ ಲಾರ್ಡ್.